ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರ ನಗರದ ಅರಳೆಪೇಟೆಯಲ್ಲಿರುವ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ಭಕ್ತ ಮಂಡಳಿ ಶ್ರೀ ಶರಣೆಯರ ಬಳಗದ ವತಿಯಿಂದ ನಡೆದ ನಾಗಲಾಪುರ ಶ್ರೀಗಳವರ 13ನೇ ವರ್ಷದ ಶ್ರಾವಣ ಶಿವಸಂಜೆ ಶಿವಾನುಭವ ಕಾರ್ಯಕ್ರಮದ ಮೊದಲನೇ ದಿನದ ಪ್ರಾರಂಭೋತ್ಸವ. ಸುದ್ದಿಯ ವಿವರ. ಕೋಲಾರ ನರಸಾಪುರ ಸಮೀಪದ ನಾಗಲಾಪುರ ಶ್ರೀಮದ್ ವೀರಧರ್ಮ ಸಿಂಹಾಸನ ಸಂಸ್ಥಾನ ಮಠದ ಶ್ರೀಗಳಿಂದ 13ನೇ ವರ್ಷದ ಶ್ರಾವಣ ಶಿವಸಂಜೆ ಶಿವಾನುಭವ ಕಾರ್ಯಕ್ರಮವನ್ನು ನಗರದ ಅರಳೆಪೇಟೆಯಲ್ಲಿರುವ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಆಯೋಜಿಸಲಾಗಿತ್ತು. ಶ್ರೀಮದ್ ರಂಭಾಪುರಿ ಪೀಠದ ನಾಗಲಾಪುರ ವೀರಧರ್ಮ ಸಿಂಹಾಸನದ ಸಂಸ್ಥಾನದ ಮಠದ ಶ್ರೀ ತೇಜಲಿಂಗೇಶ್ವರ ಶಿವಾಚಾರ್ಯ ಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ವಿಶ್ವಶಾಂತಿ, ಲೋಕ ಕಲ್ಯಾಣಾರ್ಥಕವಾಗಿ ವಿಶ್ವವ ಸುನಾಮ ಸಂವತ್ಸರ ಶ್ರಾವಣ ಮಾಸದ ಮನೆಗಳಲ್ಲಿ ಶ್ರಾವಣ ಶಿವಸಂಜೆ, ಮಹಾಶಿವಪೂಜೆ, ಶಿವಾನುಭವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರಾವಣ ಮಾಸದ ಪ್ರಥಮ ದಿನವಾದ ಜುಲೈ 25ರ ಶುಕ್ರವಾರದಂದು ಸಂಜೆ 5 ಗಂಟೆಗೆ ಕೋಲಾರದ ಅರಳೆಪೇಟೆಯಲ್ಲಿನ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಷ್ಟಲಿಂಗ ಶಿವಪೂಜೆಯೊಂದಿಗೆ ಪ್ರಾರಂಭೋತ್ಸವ ನಡೆಯಿತು. ಅದೇ ರೀತಿ ಶ್ರಾವಣ ಮಾಸದ ಕೊನೆಯ ದಿನವಾದ ಅಕ್ಟೋಬರ್ 22ರಂದು ಶುಕ್ರವಾರ ಸಂಜೆ ನಾಗಲಾಪುರ ಮಠದಲ್ಲಿ ಶ್ರಾವಣ ಶಿವಸಂಜೆಯ ಸಮಾರೋಪ ಸಮಾರಂಭವು ಇಷ್ಟಲಿಂಗ ಮಹಾಪೂಜೆಯೊಂದಿಗೆ ನಡೆಯುವುದು. ಜುಲೈ 25ರಿಂದ ಅಕ್ಟೋಬರ್ 22ರ ತನಕ ತಿಂಗಳು ಪೂರ್ತಿ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ವಿವಿಧೆಡೆಗಳಿಂದ ಮನೆಗಳಲ್ಲಿ ಶ್ರಾವಣ ಶಿವಪೂಜೆ, ಶಿವಾನುಭವ ಕಾರ್ಯಕ್ರಮವನ್ನು ನಾಗಲಾಪುರ ಮಠಾಧ್ಯಕ್ಷರಾದ ಶ್ರೀ ತೇಜಲಿಂಗೇಶ್ವರ ಶಿವಾಚಾರ್ಯ ಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರಾವಣ ಶಿವಸಂಜೆ ಶಿವಾನುಭವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೂ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀಮದ್ ನಾಗಲಾಪುರ ವೀರಧರ್ಮ ಸಿಂಹಾಸನದ ಮಠದ ಸ್ವಾಮಿಗಳು ತಿಳಿಸಿದ್ದಾರೆ. ಶ್ರೀ ಬಸವೇಶ್ವರ ಸ್ವಾಮಿಯ ದೇವಾಲಯದ ಪೂಜಾ ಕೈಂಕರ್ಯಗಳನ್ನು ನಾಗಲಾಪುರ ಸಂಸ್ಥಾನ ಮಠದ ತೇಜಲಿಂಗ ಶಿವಾಚಾರ್ಯ ಸ್ವಾಮಿಗಳ ಸನ್ನಿಧಿಯಲ್ಲಿ ನೆರವೇರಿತು. ಇದೇ ಸಂದರ್ಭದಲ್ಲಿ ಅರ್ಚಕರಾದ ಯಡಿಯೂರಪ್ಪ, ಶ್ರೀ ಬಸವೇಶ್ವರ ಭಕ್ತ ಮಂಡಳಿ ಅರಳೆಪೇಟೆಯ ಉಪಾಧ್ಯಕ್ಷರಾದ ಬೈಲಪ್ಪ, ಖಜಾಂಚಿ ಚಿಕ್ಕದೇವರಾಜು, ದಾಸೋಹ ಸೇವೆ ನೆರವೇರಿಸಿದ ಸುನೀಲ್, ಶರಣೆಯರ ಬಳಗದ ಅಧ್ಯಕ್ಷೆ ಉಷಾ ಗಂಗಾಧರ್, ಉಪಾಧ್ಯಕ್ಷೆ ವಿಮಲಾ ಬೈಲಪ್ಪ, ಪಾರ್ವತಮ್ಮ, ಪದಾಧಿಕಾರಿಗಳಾದ ಕೆ.ವಿ. ಸೋಮಶೇಖರ್, ಆರ್. ಪ್ರಸಾದ್, ವಿನಯ್ ಕುಮಾರ್, ಮೀನಾ, ಸುಮಾ ಜಗದೀಶ್, ನೂರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ಭಗವಂತನ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿದರು. ವರದಿ ಪರ್ವೀಜ್ ಅಹಮದ್. ಶಿವಾಯ ನಮಃ. ಓಂ ಶಿವಾಯ ನಮಃ. ಮಾತಾಯ ನಮಃ. ಶಿವಾಯ ನಮಃ. ಸಂಕಲ್ಪಿತ ಅರಳೆಪೇಟೆ ಬಸವೇಶ್ವರ ಸ್ವಾಮಿ ದೇವಾಲಯ ಸನ್ನಿಧಾನೇನ ವರ್ಷೆ ವರ್ಷೆ ಏತದ್ವರ್ಷೆ ಶ್ರೀಮದ್ ನಾಗಲಾಪುರ ಮಠಾಧೀಶೇಂದ್ರಣ್ಯ ಶಟಸ್ಥಲ ಬ್ರಹ್ಮ ತೇಜೇಶಲಿಂಗ ಶಿವಾಚಾರ್ಯ ಮಹಾಸ್ವಾಮಿನಃ ದಿವ್ಯ ಪಾದಪೂಜೆಯನ್ನ ಮಾಡಿಕೊಳ್ಳಲು ಅಪ್ಪಣೆಯನ್ನ ದಯಪಾಲಿಸಬೇಕು ಗುರುವೇ. ಶರಣಾರ್ಥಿ. ಗುರು ಪ್ರೇಮಮಯ ಸದ್ಗುರು ದೊರೆಯುವುದು ದುರ್ಲಭವು, ದೊರೆತರೆ ಜನ್ಮವು ಪಾವನವು. ಸದ್ಗುರು ದೊರೆಯುವುದು ದುರ್ಲಭವು, ದೊರೆತರೆ ಜನ್ಮವು ಜಂಗಮ ಬೆಳೆಸಬೇಕು. ನೀತಿಯನ್ನು ಕಲಿಸುವ ನಿಷ್ಠಾವಂತನಿರಬೇಕು. ರಕ್ಷಕಾನಾದ ಗರ್ವಹರಾಯ ನಮಃ. ಓಂ ಗುರುವೇ ನಮಃ. ಕಾಶೀಪುರೇಶಾಯ ಮಂಗಳಂ ಕವಿ ಕಾಶೀನಾಥೇಶಾಯ ಮಂಗಳಂ. ಕಾಶೀಪುರೇಶಾಯ ಮಂಗಳಂ ಕವಿ ಕಾಶೀನಾಥೇಶಾಯ ಮಂಗಳಂ. ಭವ 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 ಭವಾಯ ನಮಃ.
ಈ ಒಂದು 13ನೇ ವರ್ಷದ ಮೊದಲನೆಯ ದಿನ ಉದ್ಘಾಟನದ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಬಸವೇಶ್ವರ ಸ್ವಾಮಿ ಭಕ್ತ ಮಂಡಳಿಯ ಉಪಾಧ್ಯಕ್ಷರಾದ ಬೈಲಪ್ಪನವರನ್ನು ಮೊದಲು ಮಾಡಿಕೊಂಡು ಆ ಒಂದು ಮಂಡಳಿಯ ಎಲ್ಲ ಪದಾಧಿಕಾರಿಗಳವರೇ, ಶರಣೆಯರ ಬಳಗದ ಅಧ್ಯಕ್ಷರಾಗಿರ್ತಕ್ಕಂಥ ಉಷಾ ಗಂಗಾಧರವರೇ ಹಾಗೂ ಉಪಾಧ್ಯಕ್ಷರಾಗಿರುವಂತಹ ವಿಮಲಮ್ಮನವರನ್ನು ಮೊದಲು ಮಾಡಿಕೊಂಡು ಆ ಬಳಗದ ಎಲ್ಲ ಪದಾಧಿಕಾರಿಗಳವರೇ, ಈ ಒಂದು ಶ್ರಾವಣ ಶಿವಪೂಜೆಯ ದಾಸೋಹ ಸೇವೆಯನ್ನು ನೆರವೇರಿಸಿರ್ತಕ್ಕಂಥ ಶ್ರೀ ಮಠದ ಆತ್ಮೀಯರು ಆಗಿರುವಂತಹ ನಮ್ಮ ಸುನೀಲ್ ಕುಮಾರ್ ಅವರೇ, ಈ ಒಂದು ಪವಿತ್ರ ಸಮಾರಂಭಕ್ಕೆ ನಿಮ್ಮೆಲ್ಲರಿಗೂ ಸಹ ಒಂದೆಡೆ ಸೇರಿಸಿ ಈ ಒಂದು ಪೂಜಾ ಕೈಂಕರ್ಯವನ್ನು ಬಹಳಷ್ಟು ವಿಶೇಷವಾಗಿ ನೆರವೇರಿಸ್ತಾ ಇರುವಂತಹ ಈ ಒಂದು ದೇವಾಲಯದ ಅರ್ಚಕರಾಗಿರುವಂತಹ ನಮ್ಮ ಯಡಿಯೂರಪ್ಪ ಶಾಸ್ತ್ರಿಗಳವರೇ, ನಮ್ಮ ಎಲ್ಲ ಆಗಮಿಕ ಅರ್ಚಕ ವೃಂದದವರೇ, ಪತ್ರಿಕಾ ವರದಿಗಾರರೇ, ಕೋಲಾರ ನಗರದ ಎಲ್ಲ ವೀರಶೈವ ಲಿಂಗಾಯತ ಪದಾಧಿಕಾರಿಗಳವರೇ, ತಾಯಂದಿರೇ ಮತ್ತು ಮಕ್ಕಳೇ, ಇವತ್ತು ಬಹಳ ವಿಶೇಷವಾಗಿ ನಮ್ಮ ಚಿನ್ನದ ನಾಡು ಕೋಲಾರ ನಗರದಲ್ಲಿ ಇತಿಹಾಸ ಪ್ರಸಿದ್ಧವಾದ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ನೆರವೇರಿಕೊಂಡು ಬರ್ತಾ ಇರತಕ್ಕಂಥ ಶ್ರೀ ನಾಗಲಾಪುರ ಸಂಸ್ಥಾನ ಮಠದ ಶ್ರೀಗಳವರ 13ನೇ ವರ್ಷದ ಒಂದು ಇಷ್ಟಲಿಂಗ ಪೂಜೆ ಶಿವಾನುಭವ ಕಾರ್ಯಕ್ರಮದ ಒಂದು ಪ್ರಾರಂಭೋತ್ಸವದ ಉದ್ಘಾಟನಾ ಕಾರ್ಯಕ್ರಮ ನಮ್ಮ ಈ ಕೋಲಾರ ನಗರದಲ್ಲಿ ನೆರವೇರಿರ್ತಕ್ಕಂಥದ್ದು ಇವತ್ತು ಬಹಳಷ್ಟು ಸಂತೋಷ ಎನಿಸ್ತಕ್ಕಂಥದ್ದಾಗಿದೆ. ಈ ಒಂದು ಪೂಜಾ ಕೈಂಕರ್ಯವನ್ನು ಬಹುಶಃ ಪ್ರತಿ ವರ್ಷವೂ ನಮ್ಮ ಬಸವೇಶ್ವರ ಸ್ವಾಮಿ ಭಕ್ತ ಮಂಡಳಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬೈಲಪ್ಪನವರನ್ನ ಮೊದಲು ಮಾಡಿಕೊಂಡು ಆ ಒಂದು ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಇಂಥ ಈ ಒಂದು ಕಾರ್ಯಕ್ರಮ ಆಗಬೇಕು ಎನ್ನುವಂಥ ಸಂಕಲ್ಪದಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಸೇವೆಯನ್ನ ಮಾಡಿರ್ತಕ್ಕಂಥವರಾಗಿದ್ದಾರೆ. ಈ ಒಂದು ಪೂಜಾ ಕಾರ್ಯಕ್ರಮದ ಸೇವೆಯನ್ನು ಸಹ ನಮ್ಮ ಬೈಲಪ್ಪನವರು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಬಹಳಷ್ಟು ಸಂತೋಷ. ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನ ಸುನೀಲ್ ಅವರು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥವರಾಗಿದ್ದಾರೆ. ಇವತ್ತು ಒಂದು ದಾಸೋಹದ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ಒಂದು ಬಹಳಷ್ಟು ಸಂತೋಷ. ಅವ್ರಿಗೂ ಸಹ ಭಗವಂತ ಒಳ್ಳೆಯದನ್ನು ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ನಮ್ಮ ಯಡಿಯೂರಪ್ಪ ಶಾಸ್ತ್ರಿಗಳವರು ಬಹುಶಃ ಈ ಒಂದು ದೇವಾಲಯಕ್ಕೆ ಅರ್ಚಕರ ಆಗಿದ್ರೂ ಸಹ ಒಂದು ಸಮಾಜದೊಳಗೆ ಎಲ್ಲರನ್ನ ಒಂದುಗೂಡಿಸಿ ಸಂಘಟನೆ ಮಾಡ್ತಕ್ಕಂಥ ವಿಶೇಷ ಒಂದು ಅನುಭವ ನಮ್ಮ ಯಡಿಯೂರಪ್ಪ ಶಾಸ್ತ್ರಿಗಳಲ್ಲಿ ಇರುವಂಥದ್ದು ಬಹಳಷ್ಟು ಸಂತೋಷ. ಅವರಲ್ಲಿ ಇನ್ನೂ ಬಹಳಷ್ಟು ಆಸೆಗಳಿದೆ. ನಮ್ಮ ಕೋಲಾರ ಭಾಗದಲ್ಲಿ ಇನ್ನೂ ಬಹಳಷ್ಟು ಜಗದ್ಗುರುಗಳನ್ನು ಕರೆಸಿ ಸಾಮೂಹಿಕವಾಗಿ ಒಂದು ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು ಎಂತಕ್ಕಂಥ ಸಂಕಲ್ಪವನ್ನು ನಮ್ಮ ಯಡಿಯೂರಪ್ಪ ಶಾಸ್ತ್ರಿಗಳವರು ಮತ್ತು ಎಲ್ಲ ನಮ್ಮ ಸಂಘಟನೆಗಳು ಒಂದು ಅಭಿಲಾಷೆ ಅದು ಇರುವಂಥದ್ದು ಬಹಳಷ್ಟು ಸಂತೋಷ. ಇಷ್ಟಾರ್ಥ ಸಿದ್ಧಿರಸ್ತು. ದಾಸೋಹ ಸೇವೆ ಅವರು ಕೂಡ ಒಳ್ಳೆದಾಗಲಿ. ತಮ್ಮ ಧ್ರುವ ಚಿಕ್ಕ ವಯಸ್ಸಾದರೂ ಕೂಡ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಧ್ರುವ ಬರಬೇಕು. ಶಿಕ್ಷಾ ಗುರುವೇ, ಮೋಕ್ಷ ಗುರುವೇ, ಗುರುವಿನ ಗುರುವೇ, ಪರಮ ಗುರುವೇ, ಪರಮಾರಾಧ್ಯರ ಮಹಾಮಹಂತರ ಪ್ರಣಾಮಗಳು. ವೀರಶೈವರಿಗೆಲ್ಲ ಈ ದಿನ ಸುದಿನ ಎಂದೇ ಹೇಳಬಹುದು. ಬಸವೇಶ್ವರ ಭಕ್ತ ಮಂಡಳಿ ಹಾಗೂ ಶರಣೆಯರ ಬಳಗ ಸಂಯುಕ್ತ ಆಶ್ರಯದಲ್ಲಿ ಈ ದಿನದಂದು ಶ್ರಾವಣ ಪೂಜೆಯ ಮಹಾದಿನ ಸುದಿನ. ಈ ದಿನವೇ ಪ್ರಾರಂಭ ಶ್ರಾವಣ ಮಾಸದ ಮೊದಲನೇ ದಿನ. ಶ್ರಾವಣ ಮಾಸದ 30 ದಿನಗಳು ಪೂಜೆ
ಸೇವೆಯನ್ನು ಕೊಡುತ್ತಾ ಇರುವವರು ನಾಗಲಾಪುರದ ಷಟ್ದಳ ಬ್ರಹ್ಮಸ್ಥ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಬಸವೇಶ್ವರ ಭಕ್ತ ಮಂಡಳಿ ಹಾಗೂ ಶರಣಯ್ಯರ ಬಳಗದ ಪ್ರಾಯೋಜಕತ್ವದಲ್ಲಿ ನಡೆಯುತ್ತಿರುವ ಸುದಿನ ಎಂದೇ ಹೇಳಬಹುದು. ಈ ಒಂದು ಮಹಾವೇದಿಕೆಯು ಪ್ರತಿದಿನವೂ ಪ್ರತಿ ಸಂಜೆಯೂ ಎಲ್ಲ ವೀರಶೈವ ಬಂಧುಗಳ ಮನೆಗಳಲ್ಲಿ ನರಸಾಪುರ ಆಗಿರ್ಬೋದು, ಬೆಂಗಳೂರಾಗಿರ್ಬೋದು, ಬಾಗೇಪಲ್ಲಿ ಆಗಿರ್ಬೋದು, ಈ ಥರ ಎಲ್ಲ ಮನೆಗಳಲ್ಲಿ ನಮ್ಮ ವೀರಶೈವರೆಲ್ಲ ಸೇರಿ ಆ ದಿನ ಆಯಾ ಊರಿನ ಭಕ್ತಾದಿಗಳೆಲ್ಲರೂ ಸೇರಿ ನಡೆಸಿಕೊಡುತ್ತಿರುವ ಈ ಶ್ರಾವಣ ಶಿವ ಸಂಜೆ ಕಾರ್ಯಕ್ರಮಕ್ಕೆ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಎಲ್ಲ ಶರಣಯ್ಯರೊಂದಿಗೆ ಭಕ್ತ ಮಂಡಳಿಯ ಪರವಾಗಿ ನಾಗಲಾಪುರದ ತೇಜೇಶ ಷಟ್ದಳ ಬ್ರಹ್ಮಸ್ಥ ತೇಜೇಶ ಶಿವಾಚಾರ್ಯ ಸ್ವಾಮಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಹಾಗೂ ನಮ್ಮ ದೇವಾಲಯದ ಸ್ವಾಮಿಗಳಾದ ಯಡಿಯೂರಪ್ಪನವರಿಗೆ ಅವರ ಕುಟುಂಬ ವರ್ಗಕ್ಕೂ ಸೇವೆಯ ಒಂದು ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಶರಣಯ್ಯರ ಬಳಗ ಹಾಗೂ ಭಕ್ತರ ಮಂಡಳಿಯ ಪರವಾಗಿ ವಿಶೇಷವಾದ ಕೃತಜ್ಞತೆಗಳು. ಭಕ್ತಾದಿಗಳು ಎಲ್ಲರಿಗೂ ವಿಶೇಷವಾದ ಧನ್ಯವಾದಗಳು. ಏಕೆಂದರೆ ಭಕ್ತರಿಲ್ಲದೆ ದೇವರಿಲ್ಲ, ದೇವರಿಲ್ಲದೆ ಭಕ್ತರಿಲ್ಲ. ದೇವರು ಮೊದಲು, ನಂತರ ಭಕ್ತಾದಿಗಳು. ಆ ಭಕ್ತಾದಿಗಳಿದ್ದರೇ ದೇವರಿಗೂ ಒಂದು ಸ್ಫೂರ್ತಿ, ಆ ದೇವರಲ್ಲೂ ಒಂದು ಕಳೆ, ಅದನ್ನು ನೋಡುವ ಭಾಗ್ಯ ಭಕ್ತಾದಿಗಳಿಗೆ ಇರುತ್ತದೆ. ಭಕ್ತಾದಿಗಳೆಲ್ಲರಿಗೂ ಕೃತಜ್ಞತೆಗಳನ್ನು ಬಸವೇಶ್ವರ ಭಕ್ತ ಮಂಡಳಿ ಹಾಗೂ ಶರಣಯ್ಯ ಬಳಗರು ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ.